ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಹೇಗೆ ಜೀವಿಸಬೇಕು, ಈ ಲೋಕದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿ ಮಾರ್ಗವನ್ನು ತೋರಿಸುವುದಕ್ಕೆ ಬೈಬಲ್ ಎಂಬ ಪರಿಶುದ್ಧವಾದ ಗ್ರಂಥವೂ ಇದೆ. ಮರಣಿಸಿದ ನಂತರ ಯಾವುದಾದರೂ ಗ್ರಂಥಗಳು ಇದ್ದಾವ? ಪರಲೋಕದಲ್ಲಿ ಇರುವ ಗ್ರಂಥಗಳು ಯಾವುವು? ನಾವು ಮಾಡಿದ ಪ್ರತಿಯೊಂದು ತಪ್ಪನ್ನು ಬರೆಯುವ ಗ್ರಂಥವು ನಿಜವಾಗಿ ಇದೆಯಾ? ಪರಲೋಕದಲ್ಲಿ ಇರುವ ಗ್ರಂಥಗಳನ್ನು ಹಿಡಿದು ತೀರ್ಪು ನಡೆಯುತ್ತದಾ? ಅವರವರ ತಪ್ಪುಗಳಿಗೆ ತೀರ್ಪು ಕೊಡುತ್ತಾರಾ? ಅದು ಯಾವ ಗ್ರಂಥಗಳ ಮೂಲಕ ನಡೆಯುತ್ತದೆ? ಪಾಪಗಳನ್ನು ಲೆಕ್ಕಿಸುವ ಗ್ರಂಥಗಳು ನಿಜವಾಗಿ ಇದೆಯಾ? ಇಂತಹ ಸಂದೇಹಗಳೆಲ್ಲವುಗಳಿಗೆ ಈ ವಿಡಿಯೋ ಒಳ್ಳೆಯ ವಿವರಣೆ. ಪೂರ್ತಿಯಾಗಿ ನೋಡಿದರೆ ಮಾತ್ರವೇ ಸ್ಪಷ್ಟತೆ ಬರುತ್ತದೆ. ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಅರ್ಥವಾಗುವುದಿಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ನೋಡಿರಿ. ಪರಲೋಕದಲ್ಲಿ ನಿಜವಾಗಲೂ ಬೇರೆ ಯಾವುದಾದರೂ ಗ್ರಂಥಗಳು ಇದ್ದಾವ? ಬೈಬಲನ್ನು ಪರಿಶುದ್ಧ ಗ್ರಂಥ ಅನ್ನುತ್ತೇವೆ. ಪರಲೋಕದಲ್ಲಿ ಇರುವ ಗ್ರಂಥವನ್ನು ಏನೆಂದು ಕರೆಯಬೇಕು? ಅಂತಹ ಗ್ರಂಥಗಳು ನಿಜವಾಗಲೂ ಇದ್ದಾವ? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ರಿಂದ 15ನೇ ವಾಕ್ಯವನ್ನು ಓದಿದಾಗ, ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಇಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ನೀತಿವಂತರ ಹೆಸರನ್ನು ನೋಂದಾಯಿಸುವುದು ಜೀವಗ್ರಂಥವಾದರೆ, ಜೀವಗ್ರಂಥದಲ್ಲಿ ಇಲ್ಲದವರ ಹೆಸರನ್ನು ಬರೆಯುವುದು ಬೇರೆಯ ಗ್ರಂಥ. ಬೆಳ್ಳಗಿರುವ ಮಹಾಸಿಂಹಾಸನದ ಮೇಲೆ ಕಾಣಿಸುವ ಗ್ರಂಥಗಳು ಬಿಚ್ಚಲ್ಪಟ್ಟ ಗ್ರಂಥಗಳು. ಈ ವಾಕ್ಯದ ಪ್ರಕಾರ ಜೀವಗ್ರಂಥದ ಜೊತೆಯಲ್ಲಿ ಇತರೆ ಗ್ರಂಥಗಳು ಇದ್ದಾವೆ. ಅದರಲ್ಲಿ ಬರೆಯಲ್ಪಟ್ಟಿರುವವರಿಗೆ, ಮೃತರಿಗೆ ತೀರ್ಪು ನಡೆಯುತ್ತದೆ ಎಂದು ನಾವು ಇಲ್ಲಿ ಗಮನಿಸಬಹುದು. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯದ ಪ್ರಕಾರ ಈ ಸಾರಾಂಶವೆಲ್ಲವೂ ನಮಗೆ ಅರ್ಥವಾಗುತ್ತದೆ. ಆದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಪರಲೋಕದಲ್ಲಿ ಇತರೆ ಗ್ರಂಥಗಳು ಇದ್ದಾವೆ, ಆದರೆ ಇವು ಇನ್ನು ಎಲ್ಲಿಯೂ ಕೂಡ ಪ್ರಸ್ತಾಪಿಸಲಿಲ್ಲವಲ್ಲ ಎಂದು ಅಂದುಕೊಳ್ಳಬೇಡಿರಿ. ಹಳೆಯ ಒಡಂಬಡಿಕೆಯಲ್ಲಿಯೂ ಕೂಡ ಅಲ್ಲಲ್ಲಿ ದೈವ ಗ್ರಂಥಗಳು ಪರಲೋಕ ಗ್ರಂಥಗಳ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ನಾವು ನೋಡುತ್ತೇವೆ. ವಿಮೋಚನಾ ಕಂಡ 32ನೇ ಅಧ್ಯಾಯ 32ರಿಂದ 33ನೇ ವಾಕ್ಯದಲ್ಲಿ ಒಂದು ಸಾರಾಂಶವೂ ಇರುತ್ತದೆ. ಮೋಶೆಯು ತನ್ನ ಪ್ರಜೆಗಳು ಮಾಡಿದಂತಹ ಪಾಪದ ಬಗ್ಗೆ ದೇವರ ಬಳಿಯಲ್ಲಿ ಮಾತನಾಡುತ್ತಾ, ಅವರು ವಿಗ್ರಹ ಆರಾಧನೆ ಮಾಡಿ ಮಹಾಪಾಪ ಮಾಡಿದ್ದಾರೆ, ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಇಲ್ಲಿ ಯಾವ ಗ್ರಂಥ ಎಂದು ಹೇಳಲಿಲ್ಲ, ಆದರೆ ಅದು ದೇವರಿಗೆ ಸಂಬಂಧಿಸಿದ ಗ್ರಂಥವಾಗಿ ತಿಳಿಯುತ್ತದೆ. 56ನೇ ಕೀರ್ತನೆ 8ನೇ ವಾಕ್ಯದಲ್ಲಿ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ ಎಂಬ ಕೀರ್ತನೆಯ ಪ್ರಕಾರ ಶ್ರಮೆಗಳಿಗೆ ಕಣ್ಣೀರಿಗೂ ಲೆಕ್ಕಿಸುವ ಒಂದು ವಿಧಾನವಿದೆ ಎಂದು ತಿಳಿಯುತ್ತದೆ. 69ನೇ ಕೀರ್ತನೆ 28ನೇ ವಾಕ್ಯದ ಪ್ರಕಾರ ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿಲ್ಲ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ. 139ನೇ ಕೀರ್ತನೆ 16ನೇ ವಾಕ್ಯದ ಪ್ರಕಾರ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂಬ ವಾಕ್ಯವನ್ನು ನಾವು ನೋಡುತ್ತೇವೆ. ಜೀವಿತ ಕಾಲದ ಒಂದು ಪುಸ್ತಕ ಎಂದು ತಿಳಿಯುತ್ತದೆ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರ, ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು, ನ್ಯಾಯಸಭೆಯವರು ಕೂತುಕೊಂಡರು, ಪುಸ್ತಕಗಳು ತೆರೆಯಲ್ಪಟ್ಟವು ಎಂದು ನಮಗೆ ತಿಳಿಯುತ್ತದೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇರುವುದೇ ಸೇಮ್ ಅಂತಹುದೇ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಮಗೆ ಕಾಣಿಸುತ್ತದೆ. ತೀರ್ಪು ನೀಡುವುದಕ್ಕೆ ಉಪಯೋಗಿಸುವಂತಹ ಗ್ರಂಥಗಳಾಗಿ ನಾವು ನೋಡುತ್ತೇವೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ, ಮೊಟ್ಟ ಮೊದಲ ಜನಾಂಗವು ಉಂಟಾದದ್ದಿನಿಂದ ಅಂದಿನವರೆಗೆ ಸಂಭವಿಸದಂತಹ ಸಂಕಟವು ಸಂಭವಿಸಿದಾಗ
ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂದು ಬರೆಯಲ್ಪಟ್ಟಿದೆ. ಇದು ಕೂಡ ಒಂದು ವೇಳೆ ಜೀವ ಗ್ರಂಥದ ಬಗ್ಗೆ ಬರೆಯಲ್ಪಟ್ಟಿರಬಹುದು. ಹಾಗೆ ಮಲಾಕಿಯ ಗ್ರಂಥ 3ನೇ ಅಧ್ಯಾಯ 16ನೇ ವಾಕ್ಯದ ಪ್ರಕಾರ ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದರು. ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ಬಗೆ ಬಗೆಯ ಗ್ರಂಥಗಳ ಪ್ರಸ್ತಾಪನೆ ಇದೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇವುಗಳ ಪ್ರಸ್ತಾಪನೆ ಇದೆಯಾ ಎಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಾಕ್ಯದ ಪ್ರಕಾರ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವವರು ಎಂದು ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಸಂಗತಿಗಳು ಇದ್ದಾವೆ. ಬೈಬಲ್ನಲ್ಲಿ ಹಳೆಯ ನಿಬಂಧನೆಯಲ್ಲಿ ಹೊಸ ನಿಬಂಧನೆಯಲ್ಲಿ ಇಂತಹ ಗ್ರಂಥಗಳು ಇದ್ದಾವೆ ಎಂದು ನಮಗೆ ತಿಳಿಯುತ್ತದೆ. ಪ್ರತ್ಯೇಕವಾಗಿ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಹೇಳಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡುವುದಿಲ್ಲ ಎಂದು ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯದ ಪ್ರಕಾರ ಜಗದೋತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯ ದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕೂಡ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ರಿಂದ 15ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ರಿಂದ 19ನೇ ವಾಕ್ಯದಲ್ಲಿ ಈ ಜೀವಬಾಧ್ಯರ ಗ್ರಂಥದ ಬಗ್ಗೆ ತುಂಬ ವಿಷಯಗಳು ಬರೆಯಲ್ಪಟ್ಟಿದೆ. ಈ ವಿಧವಾಗಿ ಬಗೆ ಬಗೆಯ ಪುಸ್ತಕಗಳು ಪರಲೋಕದಲ್ಲಿ ಇದ್ದಾವ. ಅಂತಹ ಗ್ರಂಥಗಳ ಕುರಿತು ವಾಕ್ಯಗಳನ್ನು ಬರೆಸಿ ನಮಗೆ ತಿಳಿಯಪಡಿಸಿದ್ದಾರೆ ದೇವರು. ಅವು ಯಾವುವು, ಕಾಲಾನುಕ್ರಮದಲ್ಲಿ ಆ ಪುಸ್ತಕಗಳು ಯಾವುವು ಎಂದು ನಮಗೆ ತಿಳಿಯಬೇಕಾದರೆ ಅವುಗಳನ್ನು ವಿಶ್ಲೇಷಿಸಿ ಅದನ್ನು ನಿಮಗೆ ತಿಳಿಸಲು ಪ್ರಯತ್ನ ಮಾಡುತ್ತೇನೆ. ಜಸ್ಟ್ ಇದು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿಳಿಸುತ್ತಿದ್ದೇನೆ. ಮೊದಲನೆಯದು ಬುಕ್ ಆಫ್ ಡೆಡ್ಸ್ ಅಥವಾ ಬುಕ್ ಆಫ್ ವರ್ಕ್ಸ್ ಎಂದು ಕೂಡ ಕರೆಯಬಹುದು. ಈ ಗ್ರಂಥದ ಹೆಸರೇನು ತಿಳಿಸಲಿಲ್ಲ. ಬೈಬಲ್ನಲ್ಲಿ ಕೂಡ ಈ ಗ್ರಂಥದ ಹೆಸರನ್ನು ಬರೆಯಲ್ಪಡಲಿಲ್ಲ. ಮರಣಿಸಿದವರ ವಿಷಯಗಳನ್ನು ತಿಳಿಸುವ ಗ್ರಂಥ, ಅದಕ್ಕಾಗಿ ಬುಕ್ ಆಫ್ ಡೆಡ್ಸ್ ಎನ್ನುತ್ತೇವೆ. ಅದು ಮರಣಿಸಿದವರ ಕೆಲಸ, ಅವರ ಪಾಪ, ಅವರ ಕೃತ್ಯಗಳು ತಿಳಿಸುವುದರಿಂದ ಬುಕ್ ಆಫ್ ವರ್ಕ್ಸ್ ಎನ್ನುತ್ತಾರೆ. ಬೆಳ್ಳಗಿರುವ ಮಹಾಸಿಂಹಾಸನದ ಮೇಲೆ ಕೂತಿದಾತನನ್ನು ಮರಣಿಸಿದವರಿಗೆ ತೀರ್ಪು ವಿಧಿಸಿದಾಗ ಈ ಗ್ರಂಥವೇ ತೆರೆಯಲ್ಪಡುವುದು. ಆ ಗ್ರಂಥದಲ್ಲಿ ಅವರವರ ಕೃತ್ಯಗಳ ಪ್ರಕಾರ ಶಿಕ್ಷೆ ವಿಧಿಸುತ್ತಾರೆ ಎಂದು ನಮಗೆ ತಿಳಿಯುತ್ತದೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟ ಗ್ರಂಥಗಳ ಪ್ರಕಾರ ಮೃತರಿಗೆ ತೀರ್ಪು ನೀಡುವಾಗ ಅಲ್ಲಿ ತೆರೆಯಲ್ಪಟ್ಟ ಗ್ರಂಥವಾಗಿ ನಾವು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟ ಗ್ರಂಥ ಕೂಡ ಇದೆ. ಜೀವಬಾಧ್ಯರ ಗ್ರಂಥದಲ್ಲಿ ಹೆಸರು ಇಲ್ಲದವರ ಹೆಸರು ಉಳಿದವರನ್ನು ಈ ಗ್ರಂಥದಲ್ಲಿ ಬರೆಯಲ್ಪಡುತ್ತದೆ. ಪ್ರತಿಯೊಂದಕ್ಕೂ ಲೆಕ್ಕ ನೀಡಬೇಕಾದದ್ದೇ. ಹಾಗೆ ಒಪ್ಪಿಸುವ ಸಮಯ ಬರುತ್ತದೆ, ಅದುವೇ ತೀರ್ಪಿನ ದಿನ. ಈ ಗ್ರಂಥವು ತೆರೆಯಲ್ಪಡುವ ದಿನ. ಸ್ತ್ರೀಯು ಜನ್ಮ ನೀಡಿದ ಪ್ರತಿಯೊಬ್ಬ ಮಾನವನ ಕುರಿತು ಒಳ್ಳೆಯದರ ಕೆಟ್ಟದರ ಬಗ್ಗೆ ರಹಸ್ಯಗಳು ಯಾರಿಗೂ ತಿಳಿದಿಲ್ಲ ಎಂದು ಕೊಂಡಿರುವ ರಹಸ್ಯದ ವಿಷಯಗಳು ಎಲ್ಲವೂ ಕೂಡ ರೆಕಾರ್ಡ್ ಆಗುವ ಗ್ರಂಥ ಇದು. ಆಕ್ಚುಲಿ ಈ ಕಾನ್ಸೆಪ್ಟ್ನಿಂದಲೇ ಪರ್ಷಿಯನರು ಜೀವಿತದ ಮಾನದಂಡ ಲೆಕ್ಕಿಸುತ್ತಾವೆ ಎಂದು ತೀರ್ಪು ತಿಳಿಯುತ್ತದೆ ಎಂದು ನಂಬುವ ಒಂದು ವಿಶ್ವಾಸವನ್ನು ಇದರಿಂದಲೇ ಹೊಂದಿಕೊಂಡರು. ಬಟ್ ಅದು ಫಿಸಿಕಲ್ ಬುಕ್ ಅಲ್ಲ ಎಂದು ಅವರು ನಂಬುತ್ತಾರೆ. ಹಳೆಯ ಒಡಂಬಡಿಕೆ ಗ್ರಂಥದಲ್ಲಿ ಹೇಳಿದವುಗಳನ್ನು ಅವರು ತೆಗೆದುಕೊಂಡರು. ಅವರ ನಂಬಿಕೆಗಳು ಅನಂತರ ಬೇರೆಯಾಗಿ ಬದಲಾದವು. ಈಗ ಗ್ರೀಕರ ನಂಬಿಕೆಗಳಲ್ಲಿ ಕೂಡ ಮರಣದ ನಂತರ ಒಂದು ಪುಸ್ತಕವಲ್ಲ, ಮನುಷ್ಯರನ್ನು ಹಿಡಿದು ತೀರ್ಪು ಎಂದು ನಂಬುವ ಪರಿಸ್ಥಿತಿಯೂ ಕೂಡ ಅಲ್ಲಿ ಇದೆ. ಮರಣದ ನಂತರ ಎಲಿಸಿಯಂ ಎಂಬ ವ್ಯವಸ್ಥೆ ಇರುತ್ತದೆ. ಅದನ್ನು ಕನ್ನಡದಲ್ಲಿ ಸ್ವರ್ಗಲೋಕ ಎಂದು ಕರೆಯುತ್ತಾರೆ. ಈ ಎಲಿಸಿಯಂ ಎಂಬ ಸ್ಥಳ ತಪ್ಪು ಮಾಡದವರು, ಒಳ್ಳೆಯವರು ಆನಂದವಾಗಿ ಕಳೆಯುವ ಒಂದು ಸ್ವರ್ಗಲೋಕ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯದು ದ ಆಸ್ಪೊಡಲ್ ಫೀಲ್ಡ್ಸ್ ಎನ್ನುತ್ತಾರೆ. ಒಳ್ಳೆಯದು ಅಲ್ಲ, ಕೆಟ್ಟದ್ದೂ ಅಲ್ಲ, ನ್ಯೂಟ್ರಲ್ ಆಗಿ ಸಮಾನವಾಗಿ ಇರುವವರಿಗೋಸ್ಕರ ಕೊಡುವ ಸಾಧಾರಣವಾದ ಒಂದು ಸ್ಥಳ. ಇನ್ನು ಮೂರನೆಯದು ಟಾಟರಸ್ ಎಂಬ ಒಂದು ಟಾರ್ಚರ್ ಪ್ಲೇಸ್. ಟಾಟರಸ್ ಎಂಬ ಸ್ಥಳವನ್ನು ನಮ್ಮ ಭಾಷೆಯಲ್ಲಿ ನರಕ ಎಂದು ಕರೆಯುತ್ತೇವೆ. ಹೆಚ್ಚಾಗಿ ಪಾಪಗಳು ತಪ್ಪುಗಳು ಮಾಡಿರುವವರನ್ನು ಶಿಕ್ಷಿಸುವ ಒಂದು ಸ್ಥಳವಾಗಿ ನೋಡುತ್ತಾರೆ ಗ್ರೀಕ್ ಪುರಾಣದಲ್ಲಿ.
ಗ್ರೀಕ್ ಮೆಥಾಲಜಿಯಲ್ಲಿ ಗ್ರೀಕರು ನಂಬುವಂತಹ ವಿಶ್ವಾಸದಲ್ಲಿ ಕೂಡ ಈ ರೀತಿಯಾಗಿ ಪರಿಗಣಿಸಲ್ಪಟ್ಟಿದೆ. ಹೀಗೆ ಅವರ ನಂಬಿಕೆಗಳೆಲ್ಲವನ್ನು ಆಗಲೇ ಬೈಬಲ್ನಲ್ಲಿ ಬರೆದಿರುವುದನ್ನು ಪ್ರೇರಣೆ ಹೊಂದಿ ಅವರು ಅದನ್ನು ಬೇರೆ ಕಥೆಯಾಗಿ ಬೇರೆ ರೀತಿಯಾಗಿ ಬದಲಾಯಿಸಿಕೊಂಡರು. ಅಲ್ಲಿನಿಂದ ಈ ಪರ್ಷಿಯನರು ಗ್ರೀಕರು ನಂಬಿಕೆಯಿಂದ ಇಂಡಿಯಾಗೆ ಬಂದಂತಹ ಅವುಗಳನ್ನು ಇಂಡಿಯಾಗೆ ತಂದಂತಹ ಪರ್ಷಿಯನರು ಆರ್ಯರು ಮುಖಾಂತರ ಇಂಡಿಯಾದಲ್ಲಿ ಕೂಡ ಅಂತಹ ಪುಸ್ತಕಗಳು ಇದೆ ಎಂದು ಅಂತಹ ಪುಸ್ತಕಗಳು ಇದ್ದಾವೆ ಎಂದು ಚಿತ್ರಗುಪ್ತನು ಬರೆಯುತ್ತಾನೆ, ಯಮನು ಶಿಕ್ಷಿಸುತ್ತಾನೆ ಎಂದು ಗ್ರೀಕ್ ಸಂಸ್ಕೃತದಲ್ಲಿ ಎಲಿಸಿಯಂ ಎಂಬ ಪುಸ್ತಕದ ಬಗ್ಗೆ ಕೂಡ ನಮಗೆ ಇಲ್ಲಿ ತಿಳಿಯುತ್ತದೆ. ಅದನ್ನು ವಿವರಿಸಲು ಅವರ ನಂಬಿಕೆಗಳಿಂದ ತೆಗೆದುಕೊಂಡರು, ಒಂದು ಹೊಸ ಪುರಾಣವನ್ನು ಸೃಷ್ಟಿಸಿದರು. ಹಾಗೆ ಬದಲಾಯಿಸಿ ಇಲ್ಲಿ ಪುರಾಣಗಳಾಗಿ ಹೇಳಿದ್ದಾರೆ. ಆದುದರಿಂದ ಈ ವಿಧಾನಗಳನ್ನು ಪ್ರಪಂಚದ ವ್ಯಾಪ್ತಿಯಾಗಿ ಕೆಲವು ವ್ಯವಸ್ಥೆ ಕಲ್ಚರಲ್ನಲ್ಲಿ ಅಳವಡಿಕೆ ಮಾಡಿಕೊಳ್ಳಲು ಪ್ರಾರಂಭವಾಯಿತು. ಹಾಗೆ ಮೃತರ ಬಗ್ಗೆ ಬರೆಯಲ್ಪಟ್ಟ ಗ್ರಂಥದ ಪ್ರಕಾರ ಶಿಕ್ಷೆಗಳು ತೀರ್ಪು ಎಂಬುದು ನಡೆಯುತ್ತದೆ ಎಂದು ನಮಗೆ ಈ ವಾಕ್ಯದ ಮುಖಾಂತರ ಪ್ರಾಕ್ಟಿಕಲ್ ಆಗಿ ಈ ಗ್ರಂಥದ ಬುಕ್ ಆಫ್ ಡೆಡ್ಸ್ ಮೂಲಕ ನಮಗೆ ತಿಳಿಯುತ್ತದೆ. ಇನ್ನು ಎರಡನೆಯದು ಬುಕ್ ಆಫ್ ಲೈಫ್, ಜೀವ ಗ್ರಂಥ, ಹೆಸರಿನ ಮೂಲಕ ಪ್ರಸ್ತಾಪಿಸಿದ ಏಕೈಕ ಗ್ರಂಥ. ಈ ಜೀವ ಗ್ರಂಥ ಡೈರೆಕ್ಟ್ ಆಗಿ ಹೇಳಲ್ಪಟ್ಟ ಗ್ರಂಥ. ಈ ಜೀವ ಗ್ರಂಥವು ಈ ಜೀವ ಗ್ರಂಥದಲ್ಲಿ ನೀತಿವಂತರ ಕುರಿತು ಪರಿಶುದ್ಧರ ಕುರಿತು ಬರೆಯಲ್ಪಡುವ ಗ್ರಂಥವು ಇದು. ಈ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಎಂದರೆ ಅವರು ದೇವರ ಮಕ್ಕಳು ಎಂದು, ಇಲ್ಲವೆಂದರೆ ದೇವರಿಗೆ ಸೇರಿದವರು ಅಲ್ಲ. ದೇವರಿಗೆ ಸೇರದವರನ್ನು ಬೆಂಕಿಯ ಕೆರೆಯಲ್ಲಿ ಹಾಕುತ್ತಾರೆ. ಇದನ್ನೇ ಯಜ್ಞದ ಕುರಿಮರಿಯ ಜೀವಗ್ರಂಥ ಎಂದು ಕೂಡ ಅನ್ನುತ್ತಾರೆ. ದೇವರ ಬಳಿಯಲ್ಲಿ ಶಾಶ್ವತವಾಗಿ ಪರಲೋಕದಲ್ಲಿ ನೆಲೆಸಿರುವವರ ಹೆಸರು ಇದರಲ್ಲಿ ಇರುತ್ತದೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ರಿಂದ 15ನೇ ವಾಕ್ಯದಲ್ಲಿ, ಅದೇ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ನೇ ವಾಕ್ಯದ ಪ್ರಕಾರ, ಅದೇ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ರಿಂದ 19ನೇ ವಾಕ್ಯದ ಪ್ರಕಾರ, ಹೀಗೆ ತುಂಬ ಕಡೆಯಲ್ಲಿ ಅವುಗಳನ್ನು ಬರೆಯಲ್ಪಟ್ಟು ತಿಳಿಯಪಡಿಸಿದ ಗ್ರಂಥವೇ ಜೀವಬಾಧ್ಯರ ಪಟ್ಟಿ. ಅದಕ್ಕೆ ಜೀವಗ್ರಂಥ ಅತ್ಯಂತ ಬೆಲೆಯುಳ್ಳದ್ದು, ಅತ್ಯಂತ ಪ್ರಾಮುಖ್ಯವಾದದ್ದು, ಬೈಬಲ್ನಲ್ಲಿ ಸ್ಪಷ್ಟವಾಗಿ ನೇರವಾಗಿ ಪ್ರಸ್ತಾಪನೆ ಮಾಡಿದಂತಹ ಗ್ರಂಥ. ಈ ಜೀವಗ್ರಂಥದಲ್ಲಿ ಹೆಸರು ತೆಗೆಯಬೇಕಾದರೂ ಹೆಸರನ್ನು ಸೇರಿಸಬೇಕಾದರೂ ಜಯಿಸಿದ ಯೇಸು ಕ್ರಿಸ್ತನು ಮಾತ್ರವೇ ಮಾಡುತ್ತಾರೆ, ಇನ್ನು ಯಾರಿಗೂ ಸಾಧ್ಯವಿಲ್ಲ. ಇನ್ನು ಮೂರನೆಯ ಗ್ರಂಥದ ಬಗ್ಗೆ ಮಾತನಾಡೋಣ. ಬುಕ್ ಆಫ್ ರಿಮೆಂಬರ್ನೆಸ್, ಜ್ಞಾಪಕದ ಗ್ರಂಥ ಎನ್ನುತ್ತಾರೆ. ಬುಕ್ ಆಫ್ ರಿಮೆಂಬರ್ನೆಸ್ ದೇವರು ಮುಖ್ಯವಾಗಿ ಇರುವ ವಿಷಯಗಳನ್ನು ಭದ್ರಪಡಿಸಲು ಉಪಯೋಗಿಸುತ್ತಾರೆ ಎಂದು ಮಾತನಾಡುತ್ತಾರೆ. ಕೆಲವು ಪ್ರಮುಖವಾದ ವಿಷಯಗಳನ್ನು ಭದ್ರಪಡಿಸುತ್ತಾರೆ ದೇವರು. ಮಲಾಕಿ ಗ್ರಂಥ 3ನೇ ಅಧ್ಯಾಯ 16, 17ನೇ ವಾಕ್ಯದ ಪ್ರಕಾರ ಪ್ರಾರ್ಥನೆಗಳು ಜ್ಞಾಪಕ ಮಾಡಿಕೊಳ್ಳಲು ಕೊಡುವಂತಹ ಕಾಣಿಕೆಗಳನ್ನು ಕೊಡುಗೆಗಳನ್ನು ಗುರುತಿಸಲು ಮಾಡಿದ ಸೇವೆ ಒಳ್ಳೆಯ ಫಲಗಳ ಕುರಿತು ಭದ್ರಪಡಿಸುವ ಗ್ರಂಥವೇ ಈ ಜ್ಞಾಪಕದ ಗ್ರಂಥ. ಬುಕ್ ಆಫ್ ರಿಮೆಂಬರ್ನೆಸ್. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದ ಪ್ರಕಾರ ಕೊರ್ನೇಲನ ಪ್ರಾರ್ಥನೆ, ಈ ಕೊರ್ನೇಲನ ಮಾಡಿದಂತಹ ದಾನ ಧರ್ಮವು ದೇವರ ಸನ್ನಿಧಿಗೆ ಜ್ಞಾಪಕಾರ್ಥವಾಗಿ ಸೇರಿದವು ಎಂದು ದೇವದೂತನು ಮಾತನಾಡಿದ ವಿಷಯವನ್ನು ನಾವು ನೋಡುತ್ತೇವೆ. ಈ ಗ್ರಂಥವು ಫಿಸಿಕಲ್ ಬುಕ್ ಅಲ್ಲ, ಒಂದು ಗ್ರಂಥದಂತೆ ಅಲ್ಲ, ಒಂದು ಮೆಮೊರಿ, ಡಿವೈನ್ ಮೆಮೊರಿ, ದೈವಿಕ ಜ್ಞಾಪಕ ಶಕ್ತಿಯಾಗಿ ಹೇಳಲ್ಪಟ್ಟ ಒಂದು ಗ್ರಂಥ. ಇನ್ನು 4ನೇಯದು ಗಾಡ್ಸ್ ಮೆಮೊರಿ ಆಫ್ ಹ್ಯೂಮನ್ ಸಾರೋಸ್, ಕಣ್ಣೀರನ್ನು ಶೇಖರಿಸುವ ಬುದಲಿ. 56ನೇ ಕೀರ್ತನೆ 8ನೇ ವಾಕ್ಯದ ಪ್ರಕಾರ ನನ್ನ ಕಣ್ಣೀರು ನಿನ್ನ ಬುದಲಿಯಲ್ಲಿ ತುಂಬಿದೆ ಎಂಬ ವಾಕ್ಯದ ಪ್ರಕಾರ, ಹಾಗೆಯೇ ಬೈಬಲ್ನಲ್ಲಿ ಕೆಲವು ವಾಕ್ಯಗಳ ಪ್ರಕಾರ ದೇವರು ಪ್ರತಿ ಕಣ್ಣೀರನ್ನು ಒರೆಸುತ್ತಾರೆ, ಪ್ರತಿ ಕಣ್ಣೀರನ್ನು ಶೇಖರಿಸುತ್ತಾರೆ. ನಿನ್ನ ಶ್ರಮಕ್ಕೆ ನಿನ್ನ ಕಣ್ಣೀರಿಗೆ ಉತ್ತರ ನೀಡುವುದಕ್ಕೆ ಭದ್ರಪಡಿಸುತ್ತಾರೆ. ಆ್ಯಕ್ಚುಲಿ ನಿಜವಾಗಲೂ ಒಂದು ಬುದಲಿಯೂ ನಿಜವಾಗಲೂ ಒಂದು ಬಟ್ಟಲು ಅಲ್ಲ. ನಿಮ್ಮ ಎಲ್ಲ ದುಃಖಗಳನ್ನು ಭದ್ರಪಡಿಸುವ ಒಂದು ಗ್ರಂಥ. ಅಂತಹ ಗ್ರಂಥದ ಬಗ್ಗೆ ಕುರಿತು ಬರೆಯಲ್ಪಟ್ಟ ವಿಷಯವಾಗಿ ಹೇಳುತ್ತಾರೆ. ನಿಮ್ಮ ಶ್ರಮಗಳು, ನಿಮ್ಮ ಕಣ್ಣೀರೇ ಆಗಲಿ, ನಿಮ್ಮ ವೇದನೆಯ ಸಮಯವೆಲ್ಲವನ್ನು ಬರೆದು ಅದನ್ನು ಭದ್ರಪಡಿಸಿ
ಉತ್ತರಿಸಿ ಪ್ರತಿಫಲ ಕೊಡುವುದಕ್ಕೆ ಅದನ್ನು ಭದ್ರಪಡಿಸುವ ಒಂದು ವ್ಯವಸ್ಥೆ ಇದೆ, ಒಂದು ಗ್ರಂಥವಾಗಿ ಹೇಳಲ್ಪಟ್ಟ ಒಂದು ವಿಷಯವಿದೆ ಎಂದು ತಿಳಿಯಬೇಕು. ಇನ್ನು 5ನೆಯದು ಸೀಲ್ಡ್ ಬುಕ್, ಮುದ್ರೆಯ ಗ್ರಂಥ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು ಎಂದು ಬರೆಯಲ್ಪಟ್ಟಿದೆ. ಆ ಗ್ರಂಥದಲ್ಲಿ ಏನಿದೆ ಎಂದು ತಿಳಿದಿಲ್ಲ. ಅದನ್ನು ಬಿಚ್ಚುವುದಕ್ಕೂ ನೋಡುವುದಕ್ಕಾದರೂ ಯಾರಿಗೂ ಕೂಡ ಯೋಗ್ಯತೆ ಇಲ್ಲ. ಯೂದ ಕುಲದಲ್ಲಿ ಜನಿಸಿದ ಸಿಂಹವೂ ದಾವಿದನ ಅಂಕುರದವನೂ ಆಗಿರುವ ಆತನು ಜಯ ಹೊಂದಿದನು. ಕೈಯಲ್ಲಿ ಹಿಡಿದು ಒಂದೊಂದು ಮುದ್ರೆಯನ್ನು ಬಿಚ್ಚುವಾಗ ಪ್ರತ್ಯೇಕ ಘಟನೆಗಳು ಸಂಭವಿಸುತ್ತದೆ. ಇವೆಲ್ಲವೂ ಕೂಡ ದೈವ ಸಂಬಂಧವಾದ ಡಿವೈನ್ ನೇಚರ್ನಲ್ಲಿ ಇರುವಂತಹವು, ಪರಲೋಕಕ್ಕೆ ಸಂಬಂಧವಾದ ಗ್ರಂಥಗಳಾಗಿ ಕಾಣಿಸುತ್ತವೆ. ಇವು ಕೇವಲ ಗ್ರಂಥಗಳೇ ಅಲ್ಲ, ಪುಸ್ತಕಗಳ ರೂಪದಲ್ಲಿ ಇರುವಂತಹುದು ಅಲ್ಲ. ಫಿಸಿಕಲ್ ಆಗಿ ಇರಬಹುದು, ಸ್ವಲ್ಪ ಫಿಸಿಕಲ್ ಆಗಿ ಇರದೆ ಹೋಗಬಹುದು, ದೈವಿಕವಾದ ಒಂದು ಮೆಮೊರಿಯಾಗಿ ಕೂಡ ಇರಬಹುದು. ಇವೆಲ್ಲವೂ ಕೂಡ ಮೆಟೋಪೋರಿಕಲ್ ರೆಪ್ರೆಸೆಂಟೇಷನ್ಗೆ, ಒಂದು ಮನುಷ್ಯನಿಗೆ ದೈವಿಕ ಸಂಬಂಧವಾದ ರೆಕಾರ್ಡನ್ನು ಅರ್ಥ ಮಾಡಿಕೊಳ್ಳಲು ಹೇಳಲ್ಪಟ್ಟ ವರ್ಣಿಸಲ್ಪಟ್ಟ ಗ್ರಂಥವಾಗಿ ನಾವು ನೋಡುತ್ತೇವೆ. ಇದು ಫಿಸಿಕಲ್ ಆಗಿ ಇರಬಹುದು, ಇಲ್ಲದೆಯೂ ಇರಬಹುದು. ಇವೇ ಅಲ್ಲದೆ ಬೇರೆ ಗ್ರಂಥಗಳು ಇರಬಹುದು. ಸರಿ, ಈ ಗ್ರಂಥಗಳು ಯಾಕೆ ದೈವಿಕವಾದ ವಿಷಯಗಳ ಬಗ್ಗೆ ಯಾಕೆ ಹೇಳಲ್ಪಟ್ಟಿವೆ? ಇಂತಹ ಗ್ರಂಥಗಳು ಯಾಕೆ ಅವಶ್ಯಕತೆ ಎಂದರೆ, ಬೈಬಲಿಕಲ್ ಥಿಯೋಲಜಿಕಲ್ ಪ್ರಕಾರ ಇವೆಲ್ಲವೂ ಕೂಡ ಯಾಕೆ ಅವಶ್ಯಕತೆ ಎಂದರೆ ಅದಕ್ಕೆ ಮುಖ್ಯವಾದ 3 ಕಾರಣಗಳು ಇವೆ. ಮೊದಲನೆಯದು ಜಡ್ಜ್ಮೆಂಟ್, ತೀರ್ಪಿಗೋಸ್ಕರ ಮುಖ್ಯವಾದ ಅವಶ್ಯಕತೆ. ನ್ಯಾಯವಾದ ತೀರ್ಪು ಕೊಡುವುದಕ್ಕೆ, ಪ್ರಜೆಗಳನ್ನು ಲೆಕ್ಕಿಸುವುದಕ್ಕೆ, ಪ್ರಜೆಗಳು ಮಾಡಿದ ಕೃತ್ಯಗಳಿಗೆ ತಕ್ಕಂತೆ ಅವರಿಗೆ ತೀರ್ಪು ಕೊಡುವುದಕ್ಕೆ ಅಗತ್ಯವಿದೆ. ಎರಡನೆಯದು ಅಕೌಂಟೆಬಿಲಿಟಿ, ಜವಾಬ್ದಾರಿ. ಈ ಗ್ರಂಥಗಳು ಭೂಲೋಕದಿಂದ ಪರಲೋಕದವರೆಗೂ ಕೂಡ ದೇವರಿಗೆ ಎಲ್ಲವೂ ಕೂಡ ನೀವು ನೋಡುತ್ತಿರುವುದು, ನೋಡದೆ ಇರುವುದನ್ನು ಪ್ರತಿಯೊಂದು ಕಾರ್ಯವೂ ಬರೆಯಲ್ಪಡುತ್ತದೆ ಎಂದು ತಿಳಿಸುವುದಕ್ಕೆ, ನಿಮ್ಮ ಬಾಧ್ಯತೆಗಳನ್ನು ನೆನಪು ಮಾಡುವುದಕ್ಕೆ, ಅವುಗಳನ್ನು ಜವಾಬ್ದಾರಿಯಾಗಿ ಇದ್ದದ್ದಕ್ಕಾಗಿ ಇಂತಹ ಗ್ರಂಥಗಳನ್ನು ದೇವರು ಇಟ್ಟುಕೊಂಡರು. ಇನ್ನು 3ನೆಯದು ರಿಮೆಂಬರ್ನೆಸ್, ಇವು ಜ್ಞಾಪಕವಾಗಿ ಪ್ರತಿಯೊಂದು ಲೆಕ್ಕಿಸುವುದಕ್ಕೆ. ದೇವರು ನಿಮ್ಮ ಕೆಲಸಗಳು, ನಿಮ್ಮ ಬಾಧೆಗಳು, ನಿಮ್ಮ ಕಣ್ಣೀರು ಮರೆತು ಹೋಗುವುದಿಲ್ಲವೆಂದು, ಅವುಗಳಿಗೆ ಪ್ರತಿಫಲ ಖಂಡಿತವಾಗಿ ಕೊಡುತ್ತಾರೆ ಎಂದು, ಪ್ರತಿ ಕಣ್ಣೀರಿನ ಅನಿವರಿಸುತ್ತಾರೆ ಎಂದು ಖಾತರಿಪಡಿಸಲು. ಸೊ ಈ ರೀತಿಯಾಗಿ ಎಲ್ಲ ಪುಸ್ತಕಗಳು, ಗ್ರಂಥಗಳು ಕೂಡ ಈ 3 ವಿಷಯಗಳಿಗೋಸ್ಕರವೇ ಬರೆಯಲ್ಪಟ್ಟವು. ಈ 3 ವಿಷಯಗಳಿಗೋಸ್ಕರವೇ ಬೈಬಲ್ನಲ್ಲಿ ಹೇಳಲ್ಪಟ್ಟವು. ಜಡ್ಜ್ಮೆಂಟ್, ಅಕೌಂಟೆಬಿಲಿಟಿ, ರಿಮೆಂಬರ್ನೆಸ್. ಈ 3 ವಿಷಯಗಳಿಗೋಸ್ಕರವೇ ಬರೆಯಲ್ಪಟ್ಟವು. ಇವು ಫಿಸಿಕಲ್ ಆಗಿ ಇದ್ದರೂ ಇಲ್ಲದಿದ್ದರೂ ಪ್ರತಿಯೊಂದು ಲೆಕ್ಕಿಸಲ್ಪಡುತ್ತದೆ. ಪ್ರತಿಯೊಂದಕ್ಕೂ ನಾವು ಖಂಡಿತವಾಗಿ ಸಾಕ್ಷಿಯನ್ನು ಕೊಡಬೇಕು, ನಾವು ಲೆಕ್ಕವನ್ನು ಒಪ್ಪಿಸಬೇಕು. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯದ ಪ್ರಕಾರ ದೈವಿಕ ಸಂಬಂಧವಾದ ಪರಲೋಕ ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಎಂಬುದು ಒಂದು ಇದೆ ಎಂದು ತಿಳಿಯುತ್ತದೆ. ಕೆಟ್ಟದ್ದು, ಒಳ್ಳೆಯದು, ಪಾಪಗಳು, ಶ್ರಮೆಗಳು, ಕಣ್ಣೀರು, ಕಾಣಿಕೆಗಳು, ದಾನಗಳು, ಒಳ್ಳೆಯತನ ಎಲ್ಲವೂ ಕೂಡ ಲೆಕ್ಕಿಸಲ್ಪಡುತ್ತವೆ. ದೇವರು ಎಲ್ಲವುದಕ್ಕೂ ಪ್ರತಿಫಲ ಕೊಡುತ್ತಾರೆ. ಕೆಟ್ಟದ್ದು ಇದ್ದರೆ ಅದನ್ನು ಬೇರೆಯ ಗ್ರಂಥದಲ್ಲಿ ಬರೆದು ಶಿಕ್ಷೆ ವಿಧಿಸುತ್ತಾರೆ. ಇದರಲ್ಲಿ ಅತ್ಯಂತ ಭಯಂಕರವಾದದ್ದು, ಅತ್ಯಂತ ಪ್ರಾಮುಖ್ಯವಾದದ್ದು ಯಾವುದು ಎಂದರೆ, ಯೇಸು ಕ್ರಿಸ್ತನು ಬೆಳ್ಳಗಿರುವ ಮಹಾಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಆತನಿಗೆ ಎದುರಾಗಿ ಮೃತರು ನಿಂತಾಗ ಅಲ್ಲಿ ತೀರ್ಪು ನಡೆಯುತ್ತದೆ. ಆಗ ಗ್ರಂಥಗಳು ತೆರೆಯಲ್ಪಡುತ್ತದೆ. ಒಂದು ಜೀವಬಾಧ್ಯರ ಪಟ್ಟಿ, ಒಳ್ಳೆಯದನ್ನು ಮಾಡಿದವರ ಕುರಿತು, ಪರಿಶುದ್ಧರಿಗೆ, ನೀತಿವಂತರಿಗೆ ಬರೆಯಲ್ಪಟ್ಟವರ ಹೆಸರು ಅಲ್ಲಿ ಕಾಣಿಸುತ್ತವೆ. ಅದೇ ಅಲ್ಲದೆ ಇನ್ನೊಂದು ಭಯಂಕರವಾದದ್ದು, ಮೃತರ ಕುರಿತು ಬರೆಯಲ್ಪಟ್ಟ ಅವರವರ ಕೆಲಸಗಳು, ಅವರವರ ಕೃತ್ಯಗಳ ಕುರಿತು, ಪಾಪಗಳ ಕುರಿತು ಬರೆಯಲ್ಪಟ್ಟ ಗ್ರಂಥ ಕೂಡ ತೆರೆಯಲ್ಪಡುತ್ತದೆ. ಅದನ್ನು ಹಿಡಿದು ತೀರ್ಪು ತೀರಿಸುತ್ತಾರೆ. ಯಾರು ನೋಡುತ್ತಿಲ್ಲ ಎಂದು, ಯಾರಿಗೂ ತಿಳಿದಿಲ್ಲ ಎಂದು ತಿಳಿದು ಮಾಡಿದರೂ ತಿಳಿಯದೆ ಮಾಡಿದರೂ ಪ್ರತಿಯೊಂದು ಕೃತ್ಯಗಳು, ಪ್ರತಿಯೊಂದು ಪಾಪವು ಬರೆಯಲ್ಪಡುತ್ತದೆ ಎಂದು ಗುರುತಿಸಿ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳಬೇಕು. ಮರಣದ ನಂತರ ಪರಲೋಕ ಸಂಬಂಧವಾದ ಜೀವಿತವು ಹೇಗೆ ಇರುತ್ತದೆ ಎಂದು ನಿಮ್ಮ ನಡವಳಿಕೆಗಳು, ನಿಮ್ಮ ವರ್ತನೆಗಳು, ನಿಮ್ಮ ಕೆಲಸಗಳನ್ನು ಹಿಡಿದು, ನಿಮ್ಮ ಆಲೋಚನೆಯನ್ನು ಹಿಡಿದು, ನಿಮ್ಮ ಜೀವಿತವನ್ನು ಹಿಡಿದು ಬರೆಯುವ ಅವಕಾಶವಿದೆ. ಗ್ರಂಥಗಳ ಆಧಾರದ ಮೇಲೆ ತೀರ್ಪು ನಡೆಯುತ್ತದೆ ಎಂದು ಮರೆತು ಹೋಗಬೇಡಿರಿ. ಅದನ್ನು ಹಿಡಿದು ನಿಮ್ಮ ಜೀವಿತಗಳನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಆಸೆ ಪಡಿರಿ. ದೇವರನ್ನು ಕೇಳಿಕೊಳ್ಳಿರಿ. ಇದು ಪರಲೋಕದಲ್ಲಿರುವ ಗ್ರಂಥಗಳ ಕುರಿತು, ಪರಲೋಕದ ಪುಸ್ತಕಗಳು, ನಾವು ತಿಳಿದುಕೊಳ್ಳಬೇಕಾದ ವಿಷಯಗಳು. ಇವೆಲ್ಲವೂ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ.
ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಇತರರಿಗೂ ಶೇರ್ ಮಾಡಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.